ಮಾತನಾಡ್ತಾ ಇದ್ವಿ. ಬಿಡದಿ ಟೌನ್ಶಿಪ್ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಇದರ ನಡುವೆ ನೋಟಿಸ್ ಅನ್ನ ನೀಡ್ತಾರಂತೆ ಜಿಬಿಡಿಎ ಅಧಿಸೂಚನೆ ಆಗಿರುವಂತ ಗ್ರಾಮದ ರೈತರಿಗೆ ನೋಟಿಸ್ ಪರಿಹಾರ ಪಡೆದು ಜಾಗ ನೀಡುವಂತೆ ಕೋರಿ ನೋಟಿಸ್ ನೀಡ್ತಾರಂತೆ. ಬಿನ್ನಿಗಿರಿ, ಹೊಸೂರು, ಅರಳಾಳಸಂದ್ರ, ಕೆಜಿ ಗೊಲ್ಲರಪಾಳ್ಯ 4 ಗ್ರಾಮದ ರೈತರಿಗೆ ನೋಟಿಸ್ ನೀಡಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ವಿರೋಧದ ಮಧ್ಯೆಯೂ ಕೂಡ ರೈತರಿಗೆ ನೋಟಿಸ್ ನೀಡಲು ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಬಿಡದಿಯಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ಹೊರಟಿರುವಂತಹ ಸರ್ಕಾರ ಈ ವಿರೋಧದ ಮಧ್ಯೆಯೂ ಕೂಡ ನಿಮ್ಗೆಲ್ರಿಗೂ ಮೊನ್ನೆ ಆದಂತಹ ಘಟನೆಗಳು ನೆನಪಿರಬಹುದು. ಅಧಿಕಾರಿಗಳು ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಪೊರಕೆ ಸೇವನೆ, ಕಲ್ಲು ತೂರಾಟ, ಗಲಾಟೆ, ದುಂಬಿ ಪ್ರತಿಭಟನೆಗಳೆಲ್ಲ ಆಗಿದೆ. ಇದರ ನಡುವೆ ಈಗ 4 ಗ್ರಾಮದ ರೈತರಿಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಮುಂದಾಗಿರುವುದು. ಅಶ್ವಿನಿ ಅವರೇ, ನೀವು ಗಮನಿಸ್ತಾ ಇರಬಹುದು, ಅಲ್ಲಿ ಒಂದಷ್ಟು ಜನ ರೈತರು ಕೊಡೋದಕ್ಕೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾವು ಕೊಟ್ಬಿಡ್ತೀವಿ, ನಮಗೇನು ತೊಂದರೆ ಇಲ್ಲ. ಪರ ವಿರೋಧದ ಹೋರಾಟ ಈಗ ಇತ್ತೀಚಿನ ದಿನಗಳಲ್ಲಿ ಆರಂಭ ಆಗಿದೆ. ಮುಂಚೆ